ನಮಸ್ಕಾರ ಸ್ನೇಹಿತರೆ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ನಾನು ಈ ಒಂದು ವಿಡಿಯೋನಲ್ಲಿ ಪ್ರಥಮ PUC ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತಹ ಅಧ್ಯಾಯ ಸಂಖ್ಯೆ 3 ದತ್ತಾಂಶಗಳ ಸಂಘಟನೆ, ಆರ್ಗನೈಸೇಷನ್ ಆಫ್ ಡೇಟಾ. ಅದರಲ್ಲಿ ಬಂದಿರುವಂತಹ ಒಂದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ನಲ್ಲಿ ನೀವು ಕೇಳಿರುವಂತಹ ಒಂದು ಕ್ವಶನ್ಸ್ ಅನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಅದು POQ ಕ್ವಶನ್ಸ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ 5 ಮಾರ್ಕ್ಸ್ ಕ್ವಶನ್ಸ್. ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ 776. ಅದರ ಜೊತೆಗೆ ನನ್ನ ಚಾನಲ್ ಗ್ರೂಪ್ ಇಂದು ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ನಾನು ಎಲ್ಲಾನು ಕೂಡ PDF ಗಳು ಲಭ್ಯ ಆಗುತ್ತೆ. ಅದರ ಜೊತೆಗೆ ವಾಟ್ಸಪ್ ಇದೆ, ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತೇಳಿ. ಸೊ ಅದರಲ್ಲಿ ಕೂಡ ನಿಮ್ಗೆ ಸಾಕಷ್ಟು ನಿಮ್ಮ PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷಕ್ಕೆ ಸಂಬಂಧಪಟ್ಟಂತ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ನೋಟ್ಸ್ಗಳಾಗಿರ್ಲಿ, ಸೊ ನಿಮ್ಗೆ ಇಂಪಾರ್ಟೆಂಟ್ ಇರುವಂತ ಒಂದು ಇದು ಎಲ್ಲಾನು ಕೂಡ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಲೇಟ್ ಮಾಡೋದು ಬೇಡ ಸ್ನೇಹಿತರೆ, ನಾವು ಕಂಟೆಂಟ್ಗೆ ಮೂವ್ ಆಗೋಣ. ಸೊ ವೆಲ್ಕಮ್ ಟು ಮೈ ಚಾನಲ್ ಎಕನಾಮಿಕ್ಸ್ ರವಿ 776. ಇದು ನನ್ನ ಲಿಂಕ್ ಇದೆ, ಇಲ್ಲಿ ಕೂಡ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಓಪನ್ ಆಗುತ್ತೆ. ಸೊ ನನ್ನ ಒಂದು ಯೂಟ್ಯೂಬ್ ಮತ್ತೆ ವಾಟ್ಸಪ್ ಮತ್ತೆ ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ನೀವು ಜಾಯಿನ್ ಆಗಿ ಅದ್ರ ಉಪಯೋಗನ ಮಾಡ್ಕೋಬಹುದು. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ, 5 ಅಂಕದ ಪ್ರಶ್ನೆ ಇದು. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು. ಇಲ್ಲಿ ಏನಿದೆ ನೋಡಿ, ಆಹಾರದ ಮೇಲಿನ, ಹೌದಾ, ಸೊ ಕುಟುಂಬಗಳ ಮಾಸಿಕ ಅಂದ್ರೆ ತಿಂಗಳ ವೆಚ್ಚ ರೂಪಾಯಿ. ಸೊ ಆಧರಿಸಿ 20 ಕುಟುಂಬಗಳನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಇವುಗಳನ್ನು ಅಥವಾ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಸೊ ಅದರಲ್ಲಿ 5 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳನ್ನ ತಗೊಂಡು ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇಂಗ್ಲಿಷ್ ಮೀಡಿಯಂ ವರ್ಷನಲ್ಲಿ ಕೂಡ ನಾನು ತಗೊಂಡಿದ್ದೀನಿ. ಸೊ ಅಸೈನ್ಮೆಂಟ್ ಅಂಡ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ 5 ಮಾರ್ಕ್ಸ್. ಸೊ ಬೇಸ್ಡ್ ಆನ್ ಎ ಮಂತ್ಲಿ household expenditure on food in the family of 20 households. So given below the answer the following questions. Question number ನೋಡ್ರಿ, ಇದ್ರೊಳಗ ಡೇಟಾ ಕೊಟ್ಟಿರ್ತಾನೆ, ಈ ಡೇಟಾಗಳನ್ನ ನೀವು ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡ್ಕೊಂಡು ABCD ಆದ್ರೂ ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ 1 2 3 4 5 ಅಂತ ಕೊಡ್ತಾನೆ. ಅದ್ರ ಒಳಗ ನೀವು ನೋಡ್ಕೋಬೇಕು ಇವೆಲ್ಲ. ಸೊ ಅನ್ಕ್ಲಾಸಿಫೈಡ್ ಡೇಟಾ ಇರುತ್ತೆ. ದಿಸ್ ಒನ್ ಕಾಲ್ಡ್ ಫಾರ್ ಅನ್ಕ್ಲಾಸಿಫೈಡ್ ಡೇಟಾ. ಸೊ ನಾವು ಏನ್ ಮಾಡ್ಬೋದು, ಇದನ್ನ ಕ್ಲಾಸಿಫೈಡ್ ಮಾಡ್ಕೊಂಡ್ರು ಕೂಡ ನಡೀತದ, ಇಲ್ಲಾಂದ್ರೆ ಇಲ್ಲಿ ಗೊತ್ತಾಗುತ್ತೆ. ನಾ ಅದಕ್ಕೆ ಏನ್ ಮಾಡಿದ್ದೀನಿ, ಇಲ್ಲಿ ಕ್ವಶನ್ಗೆ ಒಂದು ಇಲ್ಲಿ ರೆಡ್ ಕಲರ್ ಪಿಂಕ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು 5091 ಇದೆ, ಆಮೇಲೆ 1085 ಅಂತಿದೆ. ಇದರಲ್ಲಿ ಇದ್ರ ಮೇಲೆ ಕೂಡ ಈ ಒಂದು 2 ಪ್ರಶ್ನೆಗಳು ಇರುತ್ತೆ. ಸೊ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಇನ್ಕಮ್ ಇರುವಂತದ್ದು ಅಂತಂದ್ರೆ ಇದು ಬರುತ್ತೆ 5090 ಅಂತ. ನೆಕ್ಸ್ಟ್ ಲೋಯೆಸ್ಟ್ ಇನ್ಕಮ್ ಇರುವಂತ ಫ್ಯಾಮಿಲಿ ಅಂತಂದ್ರೆ ಇದು ಆಗುತ್ತೆ. ಹಾಗಾಗಿ ಇವೆರಡು ನಿಮ್ಗೆ ಒಂದಿಷ್ಟು ಐಡಿಯಾ ಬರ್ಲಿ ಅಂತೇಳಿ ಇದು ಮಾಡಿದ್ವಿ. ಇವೆಲ್ಲ ಮಿಕ್ಸ್ ನೋಡಿ, ಹೌದಾ. ನೋಡಿ ನೆಕ್ಸ್ಟ್ ನೋಡಿ, ಕ್ವಶನ್ಸ್ ಈ ರೀತಿಯಾಗಿದೆ. 5 ಪ್ರಶ್ನೆಗಳು ಕನ್ನಡದಲ್ಲಿ ಇದೆ. ನೋಡಿ, ಮೊದಲನೇದು ಒಂದನೇ ಪ್ರಶ್ನೆ ನೋಡಿ, ಆಹಾರದ ಮೇಲಿನ ವೆಚ್ಚದ ಗರಿಷ್ಠ ಮೌಲ್ಯವನ್ನು ಗುರುತಿಸಿ. ಹೌದಾ, ಒಂದು ಕುಟುಂಬ ಇದೆ ಅಂತಂದ್ರೆ ಗರಿಷ್ಠ ಮೌಲ್ಯ ಯಾವುದು ಮಾಡುತ್ತೆ ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ರೆಡ್ ಕಲರ್ ನಾಗ ಪ್ರಿಂಟ್ ಮಾಡಿದೆಲ್ಲ 5090 ಅಂತ ಅದು, ಹೌದಾ. ನೆಕ್ಸ್ಟ್ ನೋಡಿ, ಆಹಾರದ ಮೇಲಿನ ವೆಚ್ಚದ ಗರಿಷ್ಠ ಮೌಲ್ಯವನ್ನ ಗುರುತಿಸಿ ಅಂತ 1083 ಏನ್ ಮಾಡಿದೆ ನೋಡಿ ರೆಡ್ ಕಲರ್ ಇಂದ. ಅದು 2ನೇ ಪ್ರಶ್ನೆಗೆ ಆನ್ಸರ್ ಆಗುತ್ತೆ, ಅದಕ್ಕೋಸ್ಕರ ಮಾಡಿದ್ದು. ಆನಂತರ ಆಹಾರದ ಮೇಲಿನ ಕುಟುಂಬಗಳ ಮಾಸಿಕ ವೆಚ್ಚದ ವ್ಯಾಪ್ತಿ ರೇಂಜ್ ಕಂಡುಹಿಡಿಯಬೇಕು. ರೇಂಜ್ ಇಸ್ ಈಕ್ವಲ್ ಟು R ಇಸ್ ಈಕ್ವಲ್ ಟು L ಮೈನಸ್ S, ಲೋಯೆಸ್ಟ್ ವ್ಯಾಲ್ಯೂ ದೆನ್ ಅಥವಾ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಅಂತ ನೀವು ಮಾಡ್ಕೋಬೇಕು, ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಆಹಾರದ ಮೇಲಿನ ರೂಪಾಯಿ 1500ರಿಂದ 2500ರ ನಡುವೆ ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಎಷ್ಟು ಅಂತ ಅದನ್ನ ನಾವು ಅಲ್ಲಿ ನೋಡ್ಬೇಕಾಗತ್ತೆ, ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್, ಆಹಾರದ ಮೇಲೆ ರೂಪಾಯಿ 3000ಕ್ಕಿಂತಲೂ ಹೆಚ್ಚು ವೆಚ್ಚ ಮಾಡಬಹುದಾದಂತಹ ಕುಟುಂಬಗಳ ಸಂಖ್ಯೆ ಎಷ್ಟು ಅಂತ. So next, in English medium, identify the largest value of expenditure on the food, and the second one question, identify the smallest value of the expenditure on food, and so third one, so find out the range of the monthly household expenditure on the food. Then how many households spend in the between the like rupees 1500 to 2500 on the food. Then how many household spend more than the 3000 rupees on the food. So this is the 5 questions it will be came for in the English medium question. Then answer ನೋಡ್ರಿ, ನಾವು ಸ್ಟಾರ್ಟ್ ಮಾಡೋಣ. ಮೊದಲೇ ನೋಡಿ, ಮೊದಲೇ ಪ್ರಶ್ನೆಗೆ ಆಹಾರದ ಮೇಲಿನ ವೆಚ್ಚದ ಗರಿಷ್ಠ ಮೌಲ್ಯ 5090 ಸರಿಯಾಗಿದೆ. ನೆಕ್ಸ್ಟ್ ಬಿ ನೋಡಿ 1085, ಹೌದಾ. ಸೊ
ಇದು ಕನಿಷ್ಠ ಮೌಲ್ಯ ಅಂದ್ರೆ ಆಹಾರದ ಮೇಲಿನ ಕನಿಷ್ಠ ವೆಚ್ಚವನ್ನ ಮಾಡಿರುವಂತಹ ಕುಟುಂಬದ ಒಂದು ಮೌಲ್ಯ ಎಷ್ಟು ಅಂದ್ರೆ 1085. ಇದನ್ನ ಇಂಗ್ಲಿಷ್ ನಲ್ಲಿ ನೋಡ್ಕೊಳ್ಳಿ. ಸೊ ದ ಲಾರ್ಜೆಸ್ಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಫುಡ್ ಈಸ್ 5090. Then smallest values of the expenditure on the food is 1085. Then question number 3 ನೋಡಿ. So in English medium, the range of the monthly household's expenditure on the food, largest value minus smallest value. Largest value, it means 5090 minus 1085, then is equal to 4005. So 4005 is the range. So that means average income of the all the families. Then ನೆಕ್ಸ್ಟ್ ಆಹಾರದ ಮೇಲಿನ ಕುಟುಂಬಗಳ ಮಾಸಿಕ ವೆಚ್ಚದ ವ್ಯಾಪ್ತಿಯನ್ನು ಕಂಡುಹಿಡಿಬೇಕಾದ್ರೆ ವ್ಯಾಪ್ತಿ ಇಸ್ ಈಕ್ವಲ್ ಟು ಗರಿಷ್ಠ ಮೌಲ್ಯ ಕನಿಷ್ಠ ಮೌಲ್ಯ. ಸೊ ಗರಿಷ್ಠ ಮೌಲ್ಯ 5090 ಇದೆ, ಕನಿಷ್ಠ ಮೌಲ್ಯ 1085 ಇದೆ. ಇವೆರಡನ್ನ ಮೈನಸ್ ಮಾಡಿದಾಗ 4005 ಆಗುತ್ತೆ. ಹಾಗಾಗಿ ಸೊ 3 ಪ್ರಶ್ನೆಗಳು ಆಯ್ತು. 4ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಇಲ್ಲಿ 4ನೇ ಪ್ರಶ್ನೆ ಮೇಲ್ಗಡೆ ಇಂಗ್ಲಿಷ್ ನಲ್ಲಿ ನೋಡಿ. ಸೊ 10 household spent in the between the 1500 to 2500. ಸೊ ದೆನ್ ಇಂಗ್ಲಿಷ್ ಮೀಡಿಯಂ ಆಯ್ತಾ. ಕನ್ನಡದಾಗ ನೋಡ್ರಿ, ಆಹಾರದ ಮೇಲಿನ ರೂಪಾಯಿ 1500ರಿಂದ 2500ರ ಸೊ ನಡುವೆ ಮಾಡುವಂತ ಕುಟುಂಬಗಳ ಸಂಖ್ಯೆ ಒಟ್ಟು 10 ಇದೆ. ಅಲ್ಲಿ ಟೇಬಲ್ ದಲ್ಲಿ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಆ ರೇಂಜ್ ಒಳಗೆ ಬಂದಿರುವಂತದ್ದು ಇಷ್ಟೇ ಇದೆ. ಅಂದ್ರೆ 1500 ಹಿಡ್ಕೊಂಡು 2500 ವರೆಗೆ ಇರುವಂತಹ ಕುಟುಂಬಗಳ ಸಂಖ್ಯೆ ಎಷ್ಟು ಅಂದ್ರೆ 10 ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಒನ್ 5th ಒನ್ ನೋಡ್ರಿ. ಸೊ 3 household spend more than the 3000 on the food. ಸೊ ಅಂದ್ರೆ 3000ಕ್ಕಿಂತಲೂ ಹೆಚ್ಚಿಗಿರುವಂತಹ ಕುಟುಂಬಗಳ ಸಂಖ್ಯೆ ಎಷ್ಟು ಅಂದ್ರೆ ಅದು 3. ನೆನಪಿರ್ಲಿ, ಕನ್ನಡದಲ್ಲಿ ಅದೇ ಇದೆ ನೋಡಿ. ಸೊ ಆಹಾರದ ಮೇಲೆ ರೂಪಾಯಿ 3000ಕ್ಕಿಂತಲೂ ಹೆಚ್ಚು ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಎಷ್ಟು ಅಂದ್ರೆ 3. ಸರಿನಾ? ಎಸ್. ಸೊ ಥ್ಯಾಂಕ್ ಯು ಎವ್ರಿವನ್, ಲವ್ ಯು ಆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ದಯವಿಟ್ಟು. ಥ್ಯಾಂಕ್ ಯು ಎವ್ರಿವನ್, ಲವ್ ಯು ಆಲ್, ಬಾಯ್.